ಇವತ್ತು ನಾವು ಚಿಕ್ಕಂದುಳ ಗ್ರಾಮಕ್ಕೆ ಬಂದಿದ್ದೀವಿ. ಇದು ಕಿಳ್ಸಿಂಗದ ಹೊಲ. ಕಾಯಿ ನೋಡ್ರಿ ಎಂಥದ್ದು ಬಂದಿದೆ. ಇದನ್ನು ಬೀಜೋರಿಚ್ಚು ಮತ್ತು RPS ಅನ್ನು ನಾವು ಬೀಜಕ್ಕೆ ಕಲಿಸಿ 2 ಸಲ ಸ್ಪ್ರೇ ಮಾಡಿಸಿದ್ದಕ್ಕೆ ಈ ರೀತಿ ಗ್ರೋತ್ ಬಂದಿದೆ. ಈಗ ನಾವು ಈ ರೈತರು ಕೂಡ ಮಾತಾಡಿಸ್ತೀವಿ, ಕೇಳ್ತೀವಿ ರೀ. ಕೇಳ್ರಿ ಸರ್, ಹೇಳಪ್ಪ ಚೆನ್ನಪ್ಪ. ತಮ್ಮ ಯಾವುದು? ನಮ್ಮದು ಚಿಕ್ಕಂದಿ ನೋಡ್ರಿ, ಗದಗ ತಾಲೂಕು. ಹಾಂ. ತಮ್ಮ ಹೆಸರು? ಚೆನ್ನಪ್ಪ ಕೋಲ್ಕಾರ್ ಅಂತೇಳಿ. ಕೋಲ್ಕಾರ್ ಅಂತೇಳಿ. ಈ ಶೇಂಗದ ಬೀಜಕ್ಕೆ ಬೀಜೋರಿಚ್ಚು ಮತ್ತು RPS ಕಲಿಸಿ ಬಿತ್ತನೆ ಮಾಡಿದ್ರಿ. ಹಾಂ. ಬಿತ್ತಿಂದ 25 ದಿವಸಕ್ಕೊಮ್ಮೆ ಎಣ್ಣೆ ಹೊಡೆದ್ರಿ. ಹೊಳ್ಳಿ RPS ಹ್ಞೂ ರೀ. RPS ಹೊಡೆದಿಂದ ಮತ್ತೆ ಹೊಳ್ಳಿ ಹೂ ಬಿಟ್ಟಾಗ ಒಂದು RPS ಹೊಡೆದ್ರಿ. ಹೌದು. 2 ಸಲ ಸ್ಪ್ರೇ ಮಾಡಿ. ಹೆಂಗೆ ಬಂದಿದೆ ಬೆಳೆ? ಚೆನ್ನಾಗಿ ಬಂದಿರಿ. ಮೊದಲಿನಕಿನ ಹೆಂಗೆ ಅನ್ಸತ್ತೆ ನಿಮ್ಗೆ? ಭಾಳ ಖುಷಿ ಆಗುತ್ತೆ. ಯಾಕಂದ್ರೆ ಮೊದಲಿನಕಿನ ಇಳುವರಿ ಬರ್ತಾ ಇದೆ. ಹ್ಞೂ ರೀ. ನೋಡ್ರಿ ಅದಾರ, ಇದು ಹಿಂಗೈತೆ ನೋಡ್ರಿ. ಇದಕ್ಕೇನು RPS ಮತ್ತು ಬೀಜೋರಿಚ್ಚನ್ನು ಬೀಜಕ್ಕೆ ಕಲಿಸುವಂಥದ್ದು. ಬೀಜಕ್ಕೆ 1 kg ಬೀಜಕ್ಕೆ 20 ml, ಅದು 10 ml, ಅದು 10 ml ಹಾಕಿ ನಾವು ಬೀಜಕ್ಕೆ ಕಲಿಸಿ ಬಿತ್ತಿಬಿಟ್ರೆ ಅದ್ರ ಮೇಲೇನ ಬೆಳೆ ತಗೊಳ್ಳುವಂಥದ್ದು. ಏನ್ರಿ? ಯಾಕಂದ್ರೆ ನೀವು ಮೊದಲಾಗ್ಲಿಂತ ಗೊಬ್ಬರ ಯೂಸ್ ಮಾಡ್ಕೊಂಡಿರ್ತೀರಿ ಅಂತ ಹೇಳಿ ನೀವೇನು ಮಾಡ್ತೀರಿ, ಸಡನ್ಲಿ ಬಿಡುವಂಥದ್ದಿಲ್ಲ. ಆದ್ರೂ ಅದಕ್ಕೆ ಎಕರೆಗೆ 4 ಎಕರೆಗೆ 1 ಚೀಲ ಹಾಕುವಂಥ ಅವಶ್ಯಕತೆ ಮಾಡ್ತಿರ್ತಾರೆ. ಆದ್ರೆ ನಾವು ಇದೇ ರೀತಿ ಮಾಡಿಸಿಲ್ಲ, ಬರೀ ಇದ್ರ ಮೇಲೇನು ನಾವು ಬೆಳೆ ತಗೊಂಡಿದ್ದೀವಿ. ನಿಮ್ಗೆ ಹೆಂಗೆ ಅನ್ಸತ್ರಿ ಇದು? ಅಲ್ಲ, ಇದನ್ನ ನೋಡೋದು ನನಗೆ ಮತ್ತು ನಮ್ಕಿನ ಹಿಕ್ಕಟ್ಟು ಬಿಚ್ಚಾನಿವ. ಹ್ಞೂ ರೀ. ನಮ್ದು ಇಲ್ಲೇ ಮೊದಲು ಶೇಂಗಾ ಐತಿ. ಹ್ಞೂ ರೀ. ನಮ್ದು ಜವಾರಿ. ಹ್ಞೂ ರೀ. ಜವಾರಿ ಹಾಕ್ತೀವಿ ನಾವು. ಹ್ಞೂ ರೀ. ಫಾರಂ ತಳಿಗಳನ್ನ ಹಾಕೋದಿಲ್ಲ. ಹ್ಞೂ ರೀ. ಹ್ಞೂ ರೀ. ನೋಡಿ ನನ್ನ ಕಾಯಿ ಜಾಸ್ತಿ ಇತ್ತಲ್ಲ, ಜವಾರಿ ಅಷ್ಟೊಂದು ಇಳುವರಿ ಇಲ್ಲ, ಕಾಯಿ ಇಲ್ಲ. ಹ್ಞೂ ರೀ. ಚಲೋ ಇತ್ತು. ಹ್ಞೂ ರೀ. ಆದ್ರೆ ಕಾಯಿ ಅಷ್ಟೊಂದು ಇಲ್ಲ. ಹ್ಞೂ ರೀ. ಇದು ನಾನು ಇನ್ನು ಮತ್ತು ಇದನ್ನು ಉಪಯೋಗ ಮಾಡಬೇಕಂತ ಏನು ಮಾಡಬಾರ್ದಂತ ನೀವು? ನಾನು ಹೆಚ್ಚಾಗಿ ಜವಾರಿ ತಳಿಗಳು ಉಪಯೋಗ ಮಾಡೇನಿಲ್ಲ. ಮಾಡಿರಿ ಸರ್, ಮಾಡಿರಿ. ಯಾಕಂದ್ರೆ ನಮ್ಮ ರೈತರಿಗೆ ಒಳ್ಳೇದು ಹೇಳಿ, ಇದರ ಬಗ್ಗೆ ಹೇಳ್ರಿ. ಇದು ಹಿಂಗೈತಿ, ಇದು ಭಾಳ ಇಳುವರಿ ಐತಿ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ ರೀ.